ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ನೀವು ಎಷ್ಟೇ ದುಡಿದ್ರೂ ಸಹ ನಿಮ್ಮ ಮನೆತನ ಅನ್ನೋದು ಅಭಿವೃದ್ಧಿ ಆಗ್ತಿಲ್ಲ, ಏಳಿಗೆ ಅನ್ನೋದು ಆಗ್ತಿಲ್ಲ. ನೀವು ಎಷ್ಟೇ ದುಡಿದ್ರೂ ಸಹ ದುಡ್ಡು ಅನ್ನೋದು ಕೈಯಲ್ಲಿ ನಿಲ್ತಿಲ್ಲ. ಆಮೇಲೆ ನಮಗೆ ಜನಾಕರ್ಷಣ ಶಕ್ತಿ ಇಲ್ಲ, ಧನಾಕರ್ಷಣ ಶಕ್ತಿ ಅನ್ನೋದಿಲ್ಲ. ನಾವು ಏನೇ ಹೊಸ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಅದರಲ್ಲಿ ನೂರಾರು ಅಡೆತಡೆಗಳು, ವಿಘ್ನಗಳು ಬರುತ್ತಿವೆ. ಯಾವುದೇ ಕೆಲಸ ಕಾರ್ಯಗಳು ನಮಗೆ ಸಕ್ಸಸ್ ಅನ್ನೋದು ಆಗ್ತಿಲ್ಲ. ಆಮೇಲೆ ನಾವು ಯಾರಿಗೆ ಒಳ್ಳೆಯದು ಮಾಡಿದರೂ ಸಹ ಅದು ರಿವರ್ಸ್ ಆಗಿ ಏನಾಗುತ್ತೆ, ಅವರು ನಮಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಿದ್ದಾರೆ. ಇಂತಹ ಸಮಸ್ಯೆಗಳನ್ನು ಯಾರು ಎದುರಿಸ್ತಿದ್ದೀರಾ ಅಂಥವರಿಗಾಗಿ ಈ ಒಂದು ತಂತ್ರ ಪ್ರಯೋಗವನ್ನು ಹೇಳ್ತಿದ್ದೇನೆ. ನಿಮ್ಮ ಸಮಸ್ಯೆಗಳು ಎಲ್ಲನೂ ಪರಿಹಾರ ಆಗಬೇಕು ಅಂದರೆ ನೀವು ಮೊದಲು ಈ ಮೂಲಿಕೆಗಳನ್ನು ಸಂಗ್ರಹ ಮಾಡಿಕೊಳ್ಳಬೇಕಾಗತ್ತೆ. ಪಂಚಮೂಲಿಕೆಗಳ ಅವಶ್ಯಕತೆ ಅನ್ನೋದು ಇರುತ್ತೆ. ಸಿದ್ಧಿ ದಿನಗಳಲ್ಲಿ ಅಂದರೆ ಭಾನುವಾರ ಅಮಾವಾಸ್ಯೆ, ಗುರುವಾರ ಅಮಾವಾಸ್ಯೆ ಅಥವಾ ಗ್ರಹಣಾದಿ ಕಾಲಗಳಲ್ಲಿ ನೀವು ಮಂತ್ರೋಕ್ತವಾಗಿ, ಶಾಸ್ತ್ರೋಕ್ತವಾಗಿ ನೀವು ಈ ಮೂಲಿಕೆಗಳನ್ನು ಸಂಗ್ರಹಣ ಮಾಡಬೇಕು. ಯಾವ ಯಾವ ಮೂಲಿಕೆಗಳು ಅವಶ್ಯಕತೆ ಇದೆ ಅಂದರೆ, ದಾಗಡೆ ಬೆಳ್ಳಿ ಬೇರು, ಬಿಳಿ ಗುಲಗುಂಜಿ ಬೇರು, ಬಿಳಿ ಎಕ್ಕೆಯ ಬೇರು, ಆಮೇಲೆ ಅಂಕೋಲೆಯ ಬೇರು ಮತ್ತು ಗರಿಕೆಯ ಬೇರು. ಈ ಬೇರುಗಳನ್ನು ನೀವು ಸಿದ್ಧಿ ದಿನಗಳಲ್ಲಿ ಮಂತ್ರೋಕ್ತವಾಗಿ, ಶಾಸ್ತ್ರೋಕ್ತವಾಗಿ ತಂದಿರಬೇಕು. ತಂದಾದ ಮೇಲೆ ಅವುಗಳಿಗೆ ನೀವು ಅಷ್ಟಗಂಧದಿಂದ ಅಭಿಷೇಕವನ್ನು, ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಅವುಗಳಿಗೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು, ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವಕಾರ್ಯಕರ್ತರೆ ಸರ್ವವಿಘ್ನ ಪ್ರಶಮನಾಯ ಸರ್ವರಾಜ್ಯ ವಶೀಕರಣಾಯ ಸರ್ವಜನ ಸರ್ವಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀಂ ಓಂ ಸ್ವಾಹ ಅಂತ ನೀವು 108 ಬಾರಿ ಅಭಿಮಂತ್ರಿಸಿ ನಿಮ್ಮ ಹತ್ತಿರ ಇಟ್ಕೊಳ್ಬೇಕು. ಆಮೇಲೆ ಒರಿಜಿನಲ್ ಗೋರಚನವನ್ನು, ಒರಿಜಿನಲ್ ಪುನುಗು, ಒರಿಜಿನಲ್ ಕಸ್ತೂರಿಯನ್ನು ತೆಗೆದುಕೊಂಡು ಶಾಯಿ ರೂಪದಲ್ಲಿ ನೀವು ಮಾಡಿಕೊಂಡು ದಾಳಿಂಬೆ ಕಡ್ಡಿಯಿಂದ ಭೋಜಪತ್ರದ ಮೇಲೆ ನಾನು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನೀವು ರಚನೆಯನ್ನು ಮಾಡಬೇಕು. ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಯಂತ್ರವನ್ನು ರಚನೆಯನ್ನು ಮಾಡಿ ನೀವು ತಂದಂತಹ ಈ ವನಸ್ಪತಿಗಳನ್ನು, ಮೂಲಿಕೆಗಳನ್ನು ಆ ಯಂತ್ರದಲ್ಲಿ ಹಾಕಿ ಮತ್ತೆ ನೀವು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು, ವಿನಾಯಕನ ಮಂತ್ರವನ್ನು ನೀವು 108 ಬಾರಿ ಅಭಿಮಂತ್ರಿಸಿ ಬೆಳ್ಳಿ ತಾಯ್ತ್ಯದಲ್ಲಾಗಲಿ ಅಥವಾ ಪಂಚಲೋಹದ ತಾಯ್ತ್ಯದಲ್ಲಾಗಲಿ ನೀವು ತುಂಬಿಕೊಂಡು ನೀವು ಧರಿಸಿದ್ದೇ ಆದರೆ ಸಕಲ ಕಾರ್ಯ ಸಿದ್ಧಿ ಅನ್ನೋದಾಗತ್ತೆ, ಜನಾಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಅನ್ನೋದಾಗತ್ತೆ. ನೀವು ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದುತ್ತೀರ, ಅಭಿವೃದ್ಧಿಯನ್ನು ಆಗುತ್ತೀರ. ನೀವು ಏನೇ ಕೆಲಸ ಕಾರ್ಯಗಳು ಮಾಡಿದರೂ ಸಹ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಇರುತ್ತೆ. ಆರ್ಥಿಕವಾಗಿ ಇರುವಂತಹ ಸಮಸ್ಯೆಗಳೆಲ್ಲನೂ ಪರಿಹಾರ ಆಗುತ್ತೆ. ಆಮೇಲೆ ಮನೆಯಲ್ಲಿ ಇರುವಂತಹ ಕೆಲವೊಂದು ವೈಮನಸ್ಸುಗಳು, ಕಲಹಗಳು ಇವುಗಳು ಸಹ ಪರಿಹಾರ ಅನ್ನೋದಾಗತ್ತೆ. ನಿಮ್ಮ ಎಂತಹ ಸಮಸ್ಯೆ ಇದ್ದರೂ ಸಹ ಪರಿಹಾರ ಅನ್ನೋದಾಗತ್ತೆ. ಅಂದರೆ ನಿಧಾನಗತಿಯಲ್ಲಿ ದಿನದಿನಕ್ಕೆ ಒಂದೊಂದು ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಶಕ್ತಿ ಈ ಒಂದು ತಂತ್ರಕ್ಕೆ ಇದೆ. ಯಾರು ಇಂತಹ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಿದ್ದೀರಾ ಅಂಥವರು ತಪ್ಪದೇ ಈ ಒಂದು ಮಂತ್ರ, ಯಂತ್ರ, ತಂತ್ರ ಪ್ರಯೋಗವನ್ನು ಮಾಡಿ ಇದರಿಂದ ಒಳಿತು ಅನ್ನೋದು ನಿಮಗೆ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.